ಸರ್ವೋತ್ತಮನಾದ ಪ್ರಭು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಹಿಂದಿನ ಅಧ್ಯಯನದಲ್ಲಿ ದೇವರ ದರ್ಶನದ ಪ್ರಭಾವ, ಯಜ್ಞವೇದಿಯ ಕುರಿತು ಸೂಚನೆಗಳು, ಯಜಮಾನ ಆಳಿನ ಸಂಬಂಧಗಳ ಕುರಿತಾದ ನಿಯಮ, ವೈಯಕ್ತಿಕ ಗಾಯಗಳ ಕುರಿತು ನಿಯಮ ಎಂಬ ಪ್ರಸ್ತಾಪಗಳನ್ನು ಧ್ಯಾನಿಸಿದೆವು. ಅರಣ್ಯದಲ್ಲಿ ಇಸ್ರಾಯೇಲ್ಯರಿಗೆ ದೇವರ ದರ್ಶನವಾದಾಗ ಬೆಟ್ಟದಿಂದ ಹೊಗೆ ಹೊರಡುವುದನ್ನು ನೋಡಿ ಅವರು ನಡುಗುತ್ತಾ ನಿಂತುಕೊಂಡಿದ್ದರು. ಯಜ್ಞವೇದಿಯು ನಮ್ಮ ಕರ್ತನಾದ ಯೇಸುವಿನ ನಿಷ್ಕಳಂಕವಾದ ಶಿಲುಬೆಯ ಮರಣವನ್ನು ಸೂಚಿಸುವಂಥದ್ದಾಗಿದೆ. ಐಗುಪ್ತದಲ್ಲಿ ಇಸ್ರಾಯೇಲ್ಯರು ದಾಸರಾಗಿದ್ದರಿಂದ ಅವರಿಗೆ ಬಹು ಪ್ರಾಮುಖ್ಯವಾಗಿದ್ದ ಇನ್ನೂ ಕೆಲವು ನೇಮಗಳನ್ನು ಕರ್ತನು ನೀಡಿದನು. ಇನ್ನು ಮುಂದುವರೆದು ನಾವು ವ್ಯಕ್ತಿಗತ ಗಾಯಗಳ ಕುರಿತಾದ ನಿಯಮಗಳನ್ನು ನೋಡಿಕೊಂಡೆವು. ಮನುಷ್ಯನನ್ನು ಹೊಡೆದು ಕೊಂದವನಿಗೆ ಮರಣ ಶಿಕ್ಷೆಯಾಗಬೇಕು ಮತ್ತು ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಹೀಗೆ ಅನೇಕ ಕಠಿಣಕರವಾದ ನಿಯಮಗಳನ್ನು ಕೊಡಲಾಯಿತು. ನಾವಾದರೋ ಕೃಪೆಗೆ ಅಧೀನರಾಗಿದ್ದೇವೆ. ಈಗ ನಮ್ಮ ಅಧ್ಯಯನದಲ್ಲಿ ಆತನ ಮಧುರವಾದ ಕೃಪಾಧ್ವನಿಯನ್ನು ಕೇಳಿಸಿಕೊಳ್ಳೋಣ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯದ 1ನೇ ವಚನದಿಂದ 23ನೇ ಅಧ್ಯಾಯದ 1ರಿಂದ 11ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 22ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಸ್ತಿ ಹಕ್ಕಿನ ಕುರಿತಾದ ನಿಯಮ ಹಾಗೂ ಮಾನವ ಕುಲಕ್ಕೆ ವಿರುದ್ಧವಾದ ಮಾಡಲ್ಪಟ್ಟ ಅಪರಾಧಗಳ ಕುರಿತಾದ ನಿಯಮ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ಪ್ರಮಾಣವು ಕಾನೂನು ಮತ್ತು ನ್ಯಾಯ ನೀತಿಯ ಅಳತೆಯಿರುವ ಒಂದು ಸಮಾಜವನ್ನು ಉತ್ಪಾದಿಸಿರುತ್ತದೆ ಎಂಬುದು ಬಹು ಆಸಕ್ತಿಕರವಾದ ಸಂಗತಿಯಾಗಿರುತ್ತದೆ. ನೋಡಿರಿ, ವಿಮೋಚನಕಾಂಡ ಪುಸ್ತಕ 21ನೇ ಅಧ್ಯಾಯದಿಂದ 24ನೇ ಅಧ್ಯಾಯದವರೆಗಿನ ಭಾಗದಲ್ಲಿ ನಮ್ಮ ದೈನಂದಿನ ಜೀವಿತಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳು ಇರುತ್ತವೆ. ಕೆಲವೊಮ್ಮೆ ಅದು ಒಂದು ಕಾನೂನಿನ ಪುಸ್ತಕದಂತೆ ನಿಸ್ಸಾರವಾಗಿ ಕಾಣಬಹುದು. ಆದರೆ ನಮ್ಮ ದೇಶದ ಕಾನೂನು ಹೆಚ್ಚು ಕಡಿಮೆ ಈ ದೇವರ ನಿಯಮಗಳ ಮೇಲೆಯೇ ಆಧಾರಿತವಾಗಿದೆ. ದೇವರ ವಾಕ್ಯದಲ್ಲಿ ನರಹತ್ಯೆ ಮಾಡಬಾರದು ಎಂದು ತಿಳಿಸಿರುವುದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಅದು ನಮ್ಮನ್ನು, ನಮ್ಮ ಕುಟುಂಬವನ್ನು ಕಾಪಾಡುತ್ತದೆ. ಸತ್ಯವೇದದಲ್ಲಿ ಕದಿಯಬಾರದು ಎಂಬುದಾಗಿ ಹೇಳಿದೆ. ಅದು ನಮಗಿರುವ ಅಲ್ಪ ಸೊತ್ತನ್ನು ಕಾಪಾಡುತ್ತದೆ. ನೋಡಿರಿ, ಇಂತಹ ಎಲ್ಲ ನಿಯಮಗಳು ಸಮಾಜದಲ್ಲಿ ಶಾಂತಿ ನೆಲೆಸುವುದಕ್ಕೆ ಸಹಾಯಕವಾಗಿವೆ. ಪ್ರಿಯರೇ, ನೀವೆಲ್ಲರೂ ಇಂದಿನ ಧ್ಯಾನಕ್ಕಾಗಿ ಸಿದ್ಧರಾಗಿದ್ದೀರಲ್ಲವೇ ತಾನೆ? ಹಾಗಾದರೆ ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಒಬ್ಬನು ಎತ್ತನ್ನಾಗಲಿ ಕುರಿಯನ್ನಾಗಲಿ ಕದ್ದುಕೊಂಡು ಕೊಯ್ದರೆ ಇಲ್ಲವೇ ಮಾರಿದರೆ ಅವನು ಎತ್ತಿಗೆ ಪ್ರತಿಯಾಗಿ 5 ಎತ್ತುಗಳನ್ನು, ಕುರಿಗೆ ಪ್ರತಿಯಾಗಿ 4 ಕುರಿಗಳನ್ನು ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 1 ಎತ್ತಿಗೆ ಬದಲಾಗಿ 5 ಎತ್ತುಗಳನ್ನು, 1 ಕುರಿಗೆ ಬದಲಾಗಿ 4 ಕುರಿಗಳನ್ನು ಯಾಕೆ ಕೊಡಬೇಕೆಂದು ನನಗೆ ಹೇಳಲು ಸಾಧ್ಯವಿಲ್ಲ. ಆದರೆ ಜಕ್ಕಾಯನು ಈ ನಿಯಮವನ್ನು ಅನುಸರಿಸಿದನು. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ, ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅವನು 4ರಷ್ಟು ಎಂದು ಯಾಕೆ ಹೇಳಿದನು? ಹೌದು, ಅವನು ಮೋಶೆಯ ನಿಯಮದ ಪ್ರಕಾರ ನಡೆದುಕೊಂಡನು. ನೋಡಿರಿ, ಇತರರ ಆಸ್ತಿಗೆ ಹಾನಿ ಮಾಡಿದರೆ ನಾವು ಅದಕ್ಕೆ ತಕ್ಕ ಪರಿಹಾರ ಕೊಡಬೇಕೆಂದು ನಮ್ಮ ಕಾನೂನು ಹೇಳುತ್ತದೆ. ನಮ್ಮ ಸಮಾಜವು ಇಂತಹ ಸಂದರ್ಭದಲ್ಲಿ ನಿರೀಕ್ಷಿಸುವುದೇನೆಂದರೆ ಹಾನಿಗೆ ತಕ್ಕ ಪರಿಹಾರವಾಗಬೇಕೆಂಬುದೇ. ಆದರೆ 4ರಷ್ಟು ಕೊಡಬೇಕೆನ್ನುವ ದೇವರ ನಿಯಮವು ಈಗಿನ ಕಾಲದ ಮನುಷ್ಯರಿಗೆ ಎಷ್ಟೋ ಉತ್ತಮವಾಗಿದೆ. ನಾವು ಹಾನಿಯಾದದ್ದಕ್ಕೆ
4ರಷ್ಟು ಕೊಡಬೇಕೆಂದಾದರೆ ಬಹಳ ಜಾಗರೂಕತೆ ವಹಿಸುತ್ತೇವೆ. ಮಾನವ ಸ್ವಭಾವ ಒಂದೇ ರೀತಿಯಾಗಿರುತ್ತದೆ ಮತ್ತು ದೇವರು ಕೂಡ ಯಾವಾಗಲೂ ಒಂದೇ ರೀತಿಯಾಗಿರುತ್ತಾನೆ. ದೇವರು ತನಗೆ ಉತ್ತಮವೆಂದು ಕಂಡ ರೀತಿಯಲ್ಲಿ ಮಾನವನೊಡನೆ ವ್ಯವಹರಿಸುತ್ತಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 2ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಕಳ್ಳನು ಕನ್ನ ಕೊರೆಯುತ್ತಿರುವಾಗಲೇ ಕೈಗೆ ಸಿಕ್ಕಿ ಕೊಲ್ಲಲ್ಪಟ್ಟರೆ ಅದನ್ನು ನರಹತ್ಯವೆಂದು ಎಣಿಸಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ನಿಯಮವು ನಿನ್ನನ್ನು ರಕ್ಷಿಸಿಕೊಳ್ಳುವ ಹಕ್ಕನ್ನು ಕೊಡುತ್ತದೆ. ಕೆಲವು ಸಮಯದ ಹಿಂದೆ ಒಬ್ಬನ ಮನೆಗೆ ಕಳ್ಳನು ಹೊಕ್ಕನು. ಆಗ ಮನೆ ಯಜಮಾನನು ಅವನಿಗೆ ಗುಂಡು ಹೊಡೆದನು. ಆಗ ಆ ಕಳ್ಳನು ಆ ಮನೆ ಯಜಮಾನನ ಮೇಲೆ ಅನೇಕ ಸಾವಿರ ರೂಪಾಯಿಗಳ ನಷ್ಟಭರ್ತಿಗಾಗಿ ದಾವೆ ಹೂಡಿದನು. ಈ ದಾವೆ ನ್ಯಾಯಾಲಯಕ್ಕೆ ಹೋಯಿತು. ಆ ಮನೆ ಯಜಮಾನನಿಗೆ ಕಳ್ಳನ ಮೇಲೆ ಗುಂಡು ಹಾರಿಸುವ ಯಾವ ಹಕ್ಕೂ ಇಲ್ಲವೆಂಬ ಈ ಆಧಾರದಲ್ಲಿ ಆ ಕಳ್ಳನಿಗೆ ಜಯ ಸಿಕ್ಕಿತು. ಆದರೆ ಈ ದಂಡ ಪರಿಹಾರದ ಮೊತ್ತವನ್ನು ಕೊಡಲು ಆ ಮನೆ ಯಜಮಾನನು ತನ್ನ ಮನೆಯನ್ನೇ ಮಾರಬೇಕಾಯಿತು ಮತ್ತು ಆ ಕಳ್ಳನ ವಿರುದ್ಧ ಯಾವ ತೀರ್ಪೂ ಆಗಲಿಲ್ಲ. ನೋಡಿರಿ, ಈ ದಿನಗಳಲ್ಲಿ ನಿರಪರಾಧಿಗಳ ಹಕ್ಕನ್ನು ಕಾಯುವುದಕ್ಕಿಂತಲೂ ಅಪರಾಧಿಗಳ ಹಕ್ಕನ್ನು ಕಾಯುವುದಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರ ನಿಯಮವು ಒಬ್ಬನ ಮನೆಯನ್ನು, ಆಸ್ತಿಯನ್ನು ಕಾಯುತ್ತದೆ. ಈ ಸೂತ್ರದ ಪ್ರಕಾರ ಒಬ್ಬನು ತನ್ನ ಆಸ್ತಿ, ಮನೆ ಹಾಗೂ ಪ್ರಿಯರನ್ನು ಕಾಯುವುದು ತಪ್ಪಲ್ಲ. ದೇವರ ಕಟ್ಟಳೆಗಳು ಮೂಲ ಸೂತ್ರಗಳಾಗಿದ್ದು ಸಮಾಜಕ್ಕೆ ನ್ಯಾಯವನ್ನು, ಶಿಸ್ತನ್ನು ಒದಗಿಸುತ್ತವೆ. ಮಾನವನು ವಿಮೋಚನಕಾಂಡದಲ್ಲಿ ಕೊಡಲ್ಪಟ್ಟ ದೇವರ ಸಾಮಾಜಿಕ ನ್ಯಾಯವನ್ನು ಅನುಸರಿಸುತ್ತಿದ್ದರೆ ಈ ದಿನಗಳಲ್ಲಿ ನಾವು ಎದುರಿಸುತ್ತಿದ್ದ ಸಾಮಾಜಿಕ ಸಮಸ್ಯೆಗಳು ಉಂಟಾಗುತ್ತಿರಲಿಲ್ಲ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಸೂರ್ಯೋದಯವಾದ ನಂತರ ಒಬ್ಬನು ಕಳ್ಳನನ್ನು ಹೊಡೆದು ಕೊಂದರೆ ಅದು ನರಹತ್ಯವೇ ಸರಿ. ಅವನು ಪೂರ್ತಿಯಾಗಿ ಸಲ್ಲಿಸಬೇಕು. ಅವನಲ್ಲಿ ಏನೂ ಇಲ್ಲದ ಪಕ್ಷಕ್ಕೆ ಅವನು ಆ ಕಳ್ಳತನ ಮಾಡಿದ್ದರಿಂದ ದಾಸನಾಗಿ ಮಾರಲ್ಪಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಒಬ್ಬನು ಕಳ್ಳತನ ಮಾಡಿದರೆ ಅದಕ್ಕೆ ತಕ್ಕ ದಂಡ ಪರಿಹಾರ ಕೊಡಲೇಬೇಕು. ಅಗತ್ಯ ಬಿದ್ದಲ್ಲಿ ತಾನು ದಾಸನಾಗಿ ಮಾರಲ್ಪಡುವುದಕ್ಕೂ ಸಿದ್ಧನಾಗಿರಬೇಕಾಗಿತ್ತು ಎಂಬುದಾಗಿ ತಿಳಿದುಕೊಳ್ಳಬಹುದು. ಹಾಗೆಯೇ ಮುಂದುವರಿದು ನಾವು 5ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಒಬ್ಬನು ತನ್ನ ಹೊಲದಲ್ಲಾಗಲಿ ದ್ರಾಕ್ಷೆ ತೋಟದಲ್ಲಾಗಲಿ ದನಗಳನ್ನು ಮೇಯಿಸಿ ಅವು ಮತ್ತೊಬ್ಬನ ಹೊಲಕ್ಕೂ ಹೋಗಿ ಮೇಯುವಂತೆ ಮಾಡಿದರೆ ತನ್ನ ಹೊಲದ ಅಥವಾ ದ್ರಾಕ್ಷೆ ತೋಟದ ಉತ್ತಮ ಭಾಗದಲ್ಲಿ ಅವನಿಗೆ ಈಡು ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಬ್ಬನ ದನವಾಗಲಿ ಇಲ್ಲವೇ ಕುರಿಯಾಗಲಿ ಇನ್ನೊಬ್ಬನ ಹೊಲದಲ್ಲಿ ಮೇಯುವುದಾದರೆ ಅದರಿಂದುಂಟಾದ ನಷ್ಟವನ್ನು ಪಶುವಿನ ಯಜಮಾನನು ತುಂಬಿಸಿ ಕೊಡಲೇಬೇಕು. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಒಬ್ಬನು ಹೊತ್ತಿಸಿದ ಬೆಂಕಿ ಅಕಸ್ಮಾತ್ತಾಗಿ ಮುಳ್ಳಿನ ಗಿಡಗಳಿಗೆ ಹತ್ತಿದ್ದರಿಂದ ಮತ್ತೊಬ್ಬನ ದವಸದ ರಾಶಿಗಳಾಗಲಿ ಬೆಳೆಯಾಗಲಿ ಹೊಲವಾಗಲಿ ಸುಟ್ಟು ಹೋದರೆ ಬೆಂಕಿ ಹೊತ್ತಿಸಿದವನು ಈಡು ಕೊಡಬೇಕು ಎಂಬುದಾಗಿ. ನೋಡಿರಿ ಪ್ರಿಯರೇ, ನಮ್ಮ ವರ್ತನೆಗಳು ಸರಿಯಾಗಿರಬೇಕೆಂಬುದನ್ನು ಈ ಪ್ರಾಯೋಗಿಕ ವಚನವು ತಿಳಿಸಿಕೊಡುತ್ತದೆ. ಹೌದು, ಭೂಲೋಕದಲ್ಲಿ ಮನುಷ್ಯರ ಒಳಿತಿಗಾಗಿರುವ ಮೂಲ ಸೂತ್ರಗಳಲ್ಲಿ ಇದು ಒಂದಾಗಿರುತ್ತದೆ. ಇಸ್ರಾಯೇಲರು ಭೂಲೋಕದ ಇತರ ಜನಾಂಗಗಳಿಗೆ ಮಾದರಿಯಾಗಿರಬೇಕೆಂದು ದೇವರು ಅವರಿಗೆ ಈ ಕಟ್ಟಳೆಗಳನ್ನು ಕೊಟ್ಟನು. ಬನ್ನಿರಿ ಪ್ರಿಯರೇ, ಈಗ ನಾವು ಮಾನವ ಕುಲಕ್ಕೆ ವಿರುದ್ಧವಾಗಿ ಮಾಡಲ್ಪಟ್ಟ ಅಪರಾಧಗಳ ಕುರಿತಾದ ನಿಯಮಗಳ ಕುರಿತಾಗಿ ಧ್ಯಾನ ಮಾಡೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 16ನೇ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಗೊತ್ತು ಮಾಡದ ಹೆಣ್ಣನ್ನು ಒಬ್ಬನು ಮರಳುಗೊಳಿಸಿ ಕೂಡಿದರೆ ಅವಳಿಗೋಸ್ಕರ ತೆರವನ್ನು ಕೊಟ್ಟು ಅವಳನ್ನು ಮದುವೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ,
ಒಬ್ಬನು ಕನ್ಯೆಯೊಬ್ಬಳನ್ನು ಬಲಾತ್ಕರಿಸಿ ಸಂಬಂಧ ಮಾಡಿದರೆ ಅವನು ಅವಳನ್ನು ವಿವಾಹವಾಗಲೇಬೇಕಾಗುತ್ತದೆ. ಆದರೆ ದುಃಖಕರವಾದಂಥ ಸಂಗತಿ ಏನೆಂದರೆ, ನಮ್ಮ ದಿನಗಳಲ್ಲಿನ ಪರಿಸ್ಥಿತಿ ಬೇರೆಯೇ ಇರುತ್ತದೆ. ಮುಂದುವರಿದು ನಾವು 17ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅವಳ ತಂದೆ ಅವಳನ್ನು ಅವನಿಗೆ ಕೊಡುವುದಕ್ಕೆ ಒಪ್ಪದೇ ಹೋದರೆ ಆ ಮನುಷ್ಯನು ತಕ್ಕ ತೆರವನ್ನು ಹೇಗೂ ಕೊಡಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ಕನ್ಯೆಯ ತಂದೆ ವಿವಾಹಕ್ಕೆ ಒಪ್ಪದೇ ಹೋದರೆ ಬಲಾತ್ಕರಿಸಿದಾತನು ತಾನು ಮಾಡಿದ ತಪ್ಪಿಗೆ ತಕ್ಕ ದಂಡವನ್ನು ತೆರಲೇಬೇಕು ಎಂಬುದಾಗಿ. ಹಾಗೆಯೇ ಇನ್ನೂ ಮುಂದುವರಿದು ನಾವು 18ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಮಾಟಗಾರ್ತಿಯನ್ನು ಬದುಕಲಿಸಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನಗಳಲ್ಲಿ ಸೈತಾನನ ಆರಾಧನೆ ಹಾಗೂ ಮಾಟ ಮಂತ್ರಗಳು ಅಧಿಕವಾಗಿರುವುದನ್ನು ನಾವು ಕಾಣುತ್ತೇವೆ. ಇದು ನಿಜವಾದ ಅಪಾಯವಾಗಿದೆ. ಧರ್ಮೋಪದೇಶ ಕಾಂಡದ ಅಧ್ಯಯನದಲ್ಲಿ ಇದರ ಕುರಿತು ನಾವು ಇನ್ನೂ ಹೆಚ್ಚಾಗಿ ಧ್ಯಾನಿಸಲಿದ್ದೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪಶುಸಂಗ ಮಾಡಿದವನಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಪಶುಸಂಗ ಮಾಡಿದವನ ಸ್ಥಿತಿ ಎಂತಹ ಹೀನವಾದ ಮಟ್ಟದ್ದೆಂದು ನಮಗೇ ಅರಿವಾಗುತ್ತದೆ. ಇಂತಹ ಕಟ್ಟಳೆ ದೇವರು ಯಾಕೆ ನೇಮಿಸಿದನು? ಯಾಕಂದರೆ ಅಂಥ ಪಾಪಕೃತ್ಯವು ಆ ದಿನಗಳಲ್ಲೂ ನಡೆಯುತ್ತಿತ್ತು. ನೋಡಿರಿ, ಇಂದಿನ ಸುಧಾರಿತ ಸಮಾಜದಲ್ಲೂ ಸಹ ಇಂಥ ಕೃತ್ಯಗಳನ್ನು ನಾವು ನೋಡುತ್ತೇವೆ. ಬನ್ನಿರಿ ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 20ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೊಬ್ಬನಿಗೆ ಹೊರತಾಗಿ ಬೇರೊಬ್ಬ ದೇವರಿಗೆ ಯಜ್ಞ ಮಾಡುವನನ್ನು ನಾಶಪಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇದು ಅತಿ ಕಠಿಣವಾದ ಶಿಕ್ಷೆಯಾಗಿದೆ. ಇದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಿದ್ದರೆ ಇಂದು ನಮಗೆ ಒಳ್ಳೆಯ ಸಮಾಜವಿರುತ್ತಿತ್ತು. ನೋಡಿರಿ, ದೇವರಿಗಲ್ಲದೆ ದೇವರಲ್ಲದವುಗಳಿಗೆ ಯಜ್ಞವನ್ನು ಸಮರ್ಪಿಸುವವನನ್ನು ನಾಶಪಡಿಸುವುದು ಅತಿ ಕಠಿಣವಾದ ಸಂಗತಿಯಾದರೂ ಅದು ಬಹು ಅವಶ್ಯವಾಗಿತ್ತು. ಅಂದರೆ ಕ್ಯಾನ್ಸರ್ ಪೀಡಿತ ಅಂಗವನ್ನು ಕಡಿದು ತೆಗೆಯುವಂತೆ ಆಗಿತ್ತು. ಹೌದು ಪ್ರಿಯರೇ, ದೇವರ ಮಾತಿನ ಅರ್ಥ ಇದೇ ಆಗಿದೆ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 21ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪರದೇಶಸ್ಥನಿಗೆ ಅನ್ಯಾಯ ಮಾಡಬಾರದು, ಉಪದ್ರವ ಕೊಡಲೂಬಾರದು. ನೀವು ಐಗುಪ್ತ ದೇಶದಲ್ಲಿ ಪರದೇಶಸ್ಥರಾಗಿದ್ದೀರಲ್ಲವೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಒಳ್ಳೆ ನೆರೆಯವನು ಎಂಬುದರ ಕುರಿತು ದೇವರ ಸೂತ್ರವಾಗಿದೆ. ಹಾಗೆಯೇ ಮುಂದುವರೆದು ನಾವು 22ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ವಿಧವೆಯರನ್ನಾಗಲಿ ದಿಕ್ಕಿಲ್ಲದ ಮಕ್ಕಳನ್ನಾಗಲಿ ಬಾಧಿಸಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ವೆಸ್ಲಿಯ ಕಾಲದ ಪುನರುಜ್ಜೀವನದ ಬಳಿಕ ಬಾಲಕಾರ್ಮಿಕ ವಿರೋಧಿ ಕಾನೂನುಗಳು ಜಾರಿಗೆ ಬಂದವು. ಮಾನವರಿಗೆ ಆಶೀರ್ವಾದಪ್ರದವಾದ ಎಲ್ಲಾ ಚಳುವಳಿಗಳಿಗೂ ದೇವರ ವಾಕ್ಯವೇ ಆಧಾರವಾಗಿದೆ. ಮುಂದುವರಿದು ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 23 ಹಾಗೂ 24ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಇಂಥವರನ್ನು ಬಾಧಿಸಿದರೆ ಅವರು ನನಗೆ ಮೊರೆಯಿಡುವರು. ಆ ಮೊರೆಗೆ ನಾನು ಕಿವಿಗೊಡುವೆನೆಂದು ತಿಳಿದುಕೊಳ್ಳಿರಿ. ನಾನು ಕೋಪಿಸಿಕೊಂಡು ನಿಮ್ಮನ್ನು ಶತ್ರುಗಳ ಕತ್ತಿಯಿಂದ ಸಂಹಾರ ಮಾಡಿಸುವೆನು. ನಿಮ್ಮ ಹೆಂಡತಿಯರು ವಿಧವೆಗಳಾಗುವರು, ನಿಮ್ಮ ಮಕ್ಕಳು ದಿಕ್ಕಿಲ್ಲದವರಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೇವರು ಸಹಾಯಹೀನರನ್ನು ಕಾಯುತ್ತಾನೆಂದು ನಾನು ನಂಬುತ್ತೇನೆ. ನೋಡಿರಿ, ಇಂತಹ ಅಗತ್ಯದಲ್ಲಿರುವವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುವವರ ಮೇಲೆ ಮಹಾದಂಡನೆ ಬರುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದೆ ನಾವು ವಿಮೋಚನಕಾಂಡ ಪುಸ್ತಕ 22ನೇ ಅಧ್ಯಾಯ 25ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನನ್ನ ಜನರಲ್ಲಿ ಒಬ್ಬ ಬಡವನಿಗೆ ನೀನು ಸಾಲ ಕೊಟ್ಟರೆ ಅವನನ್ನು ಸಾಲಗಾರನಂತೆ ನಡೆಸಬಾರದು, ಅವನಿಂದ ಬಡ್ಡಿಯನ್ನೂ ಕೇಳಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇತರರಿಗೆ ಸಾಲ ಕೊಟ್ಟಾಗ
ಅತಿಯಾದ ಬಡ್ಡಿಯನ್ನು ವಸೂಲಿ ಮಾಡಬಾರದು. ಇತರರ ಕಷ್ಟವನ್ನು ದುರುಪಯೋಗಪಡಿಸುವುದು ತಪ್ಪೆಂದು ದೇವರು ಹೇಳುತ್ತಾನೆ. ನಾವು ಇದರ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಇಲ್ಲಿಗೆ ಪ್ರಿಯರೇ, ವಿಮೋಚನೆ ಕಾಂಡ ಪುಸ್ತಕದ 22ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ವಿಮೋಚನಾ ಕಾಂಡ ಪುಸ್ತಕದ 23ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಮುಂದಿನ ಕೆಲವು ನಿಯಮಗಳನ್ನು ನಾವು ಈ 23ನೇ ಅಧ್ಯಾಯದಲ್ಲಿ ನೋಡಲಿದ್ದೇವೆ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಆಸ್ತಿ ಹಕ್ಕಿನ ಕುರಿತಾದ ಕಟ್ಟಳೆಗಳು ಮುಂದುವರೆದದ್ದು ಹಾಗೂ ಭೂಮಿ ಮತ್ತು ಸಬ್ಬತ್ತಿನ ಕುರಿತಾದ ನಿಯಮಗಳು ಎಂಬುದಾಗಿ. ಬನ್ನಿರೆ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಧಾರವಿಲ್ಲದ ಸುದ್ದಿಯನ್ನು ಹಬ್ಬಿಸಬಾರದು, ದುಷ್ಟರ ಸಹಾಯಕ್ಕಾಗಿ ನ್ಯಾಯ ವಿರುದ್ಧವಾದ ಸಾಕ್ಷಿಯನ್ನು ನುಡಿಯಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಮಾತುಗಳ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿರಬೇಕು. ಇದು ದೇವರು ಕೊಡುವ ಎಚ್ಚರಿಕೆಯಾಗಿದೆ. ನೋಡಿರಿ, ಒಬ್ಬ ಹರಟೆ ಮಲ್ಲನು ನಮ್ಮ ಮಧ್ಯದಲ್ಲಿರುವ ಕಳ್ಳ, ವ್ಯಭಿಚಾರಿ ಹಾಗೂ ಕೊಲೆಗಾರನಷ್ಟೇ ಅಪಾಯಕಾರಿಯಾಗಿದ್ದಾನೆ. ಆದರೂ ಹರಟೆ ಮಾನವನು ನಮ್ಮ ಸಮಾಜದಲ್ಲಿ ಬಹು ಸುಲಭವಾಗಿ ದಾಟಿಕೊಂಡು ಹೋಗುವವರಾಗಿರುತ್ತಾರೆ. ಮುಂದೆ ನಾವು ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ದುಷ್ಕಾರ್ಯವನ್ನು ಮಾಡುವವರು ಬಹುಮಂದಿ, ಆದಾಗ್ಯೂ ಅವರ ಜೊತೆಯಲ್ಲಿ ಸೇರಬಾರದು. ಬಹುಮಂದಿಯ ಮಾತಿಗೆ ಒಪ್ಪಿ ನ್ಯಾಯವನ್ನು ಕೆಡಿಸುವ ಸಾಕ್ಷಿಯನ್ನು ಹೇಳಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದುಷ್ಕಾರ್ಯ ಮಾಡುವವರು ಬಹುಮಂದಿಯಾದರೂ ಅವರ ಜೊತೆಯಲ್ಲಿ ಸೇರಬೇಡ. ದೇವರ ಈ ಸೂಚನೆಯನ್ನು ನಾವು ಅನುಸರಿಸುವುದಾದರೆ ಧರಣೆ, ಮುಷ್ಕರ ಇಲ್ಲದೆ ಹೋಗಬಹುದು. ಮಾತ್ರವಲ್ಲದೆ ಗುಂಪುಗಾರಿಕೆಯೂ ಕೂಡ ನಿಂತು ಹೋಗಬಹುದು. ಪ್ರಿಯರೇ, ಸ್ವಾತಂತ್ರ್ಯವೆಂದರೆ ಕೆಟ್ಟದ್ದನ್ನು ಮಾಡುವ ಗುಂಪಿನೊಂದಿಗೆ ಸೇರಿಕೊಳ್ಳುವುದಲ್ಲ. ಮುಂದೆ ನಾವು ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದಲ್ಲದೆ ಬಡವನನ್ನು ಕರುಣಿಸಿ ಪಕ್ಷಪಾತದಿಂದ ತೀರ್ಮಾನ ಮಾಡಬಾರದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನ್ಯಾಯ ತೀರ್ಮಾನವು ಬಡವನ ಕಡೆಗಾಗಲಿ ಶ್ರೀಮಂತನ ಕಡೆಗಾಗಲಿ ವಾಲಬಾರದು. ನ್ಯಾಯ ನೀತಿಗಳು ನಿಷ್ಪಕ್ಷಪಾತವಾಗಿರಬೇಕು. ಪ್ರಿಯರೇ, ರೋಮಾಯರು ನ್ಯಾಯ ದೇವತೆಯನ್ನು ಒಬ್ಬ ಸ್ತ್ರೀಯಾಗಿ ಮೃದುವಾದ ಹಾಗೂ ಕಣ್ಣು ಕಟ್ಟಿಸಿಕೊಂಡವಳನ್ನಾಗಿ ತೋರಿಸುತ್ತಾರೆ. ಆಕೆ ಯಾರಿಗೂ ಪಕ್ಷಪಾತ ಮಾಡುವಳಲ್ಲ. ಒಂದು ಕೈಯಲ್ಲಿ ಖಡ್ಗವನ್ನು ಮತ್ತೊಂದರಲ್ಲಿ ತಕ್ಕಡಿಯನ್ನು ಹಿಡಿದಿದ್ದಾಳೆ. ಖಡ್ಗದ ಅರ್ಥ ನ್ಯಾಯ ತೀರ್ಮಾನ ನೀಡುವಾಗ ದಂಡದ ತೀರ್ಮಾನವೂ ಆಗುತ್ತದೆ, ಮತ್ತು ತಕ್ಕಡಿಯು ನಿಷ್ಪಕ್ಷಪಾತವಾದ ನ್ಯಾಯ ತೀರ್ಮಾನವನ್ನು ಸೂಚಿಸುತ್ತದೆ. ಹೌದು ಪ್ರಿಯರೇ, ಮುಖದಾಕ್ಷಿಣ್ಯವಿಲ್ಲದೆ ನ್ಯಾಯ ತೀರ್ಪನ್ನು ನೀಡತಕ್ಕದ್ದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನೆ ಕಾಂಡ ಪುಸ್ತಕ 23ನೇ ಅಧ್ಯಾಯ 10 ಹಾಗೂ 11ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: 6 ವರುಷ ನಿಮ್ಮ ಹೊಲದಲ್ಲಿ ಬೀಜ ಬಿತ್ತಿ ಅದರ ಬೆಳೆಯನ್ನು ತೆಗೆದುಕೊಂಡು 7ನೇ ವರ್ಷದಲ್ಲಿ ಆ ಭೂಮಿಯನ್ನು ಬೀಳು ಬಿಡಬೇಕು. ನಿಮ್ಮ ದೇಶದ ಬಡವರು ಅದರಲ್ಲಿ ಬೆಳೆಯುವುದನ್ನು ತಿನ್ನಲಿ, ಮಿಕ್ಕದ್ದನ್ನು ಕಾಡು ಮೃಗಗಳು ಮೇಯಲಿ. ನಿಮ್ಮ ದ್ರಾಕ್ಷೆ ತೋಟಗಳ ವಿಷಯದಲ್ಲಿಯೂ ಎಣ್ಣೆ ಮರಗಳ ತೋಪುಗಳ ವಿಷಯದಲ್ಲಿಯೂ ಅದೇ ರೀತಿಯಲ್ಲಿ ಮಾಡಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಕಾನಾನಿಗೆ ಸೇರಿದಾಗ ದೇವರು ಈ ಕಟ್ಟಳೆಯನ್ನು ಬದಲಾಯಿಸುತ್ತಾನೆ. ಸಬ್ಬತ್ ದಿನ, ಸಬ್ಬತ್ ವರುಷ, ಜುಬಿಲಿ ಸಂವತ್ಸರ ಇವುಗಳ ಕುರಿತಾಗಿ ನಾವು ಹೆಚ್ಚಿನ ವಿಚಾರಗಳನ್ನು ಯಾಜಕ ಕಾಂಡ ಪುಸ್ತಕದಲ್ಲಿ ಧ್ಯಾನಿಸಲಿದ್ದೇವೆ. ಪ್ರಿಯರೇ, ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಬ್ಬತ್ ದಿನವು ವಾರದ 7ನೆಯ ದಿನವಾಗಿದ್ದು
ಸಂಪೂರ್ಣ ವಿಶ್ರಾಂತಿಯ ದಿನವಾಗಿದೆ. ಸಬ್ಬತ್ ವರ್ಷವು ಕೃಷಿ ಭೂಮಿಗೆ ಕೊಡುವ 7ನೆಯ ವಿಶ್ರಾಂತಿ ವರ್ಷವಾಗಿದೆ ಹಾಗೂ ಜುಬಿಲಿ ಸಂವತ್ಸರವನ್ನು ಬಿಡುಗಡೆಯ ವರ್ಷವೆಂದು ಕರೆಯಲಾಗುತ್ತದೆ. ನೋಡಿರಿ, ಗುಲಾಮತನಕ್ಕೆ ಮಾರಲ್ಪಟ್ಟ ಪ್ರತಿಯೊಬ್ಬ ಇಬ್ರಿಯನೂ 50ನೆಯ ವರುಷದಲ್ಲಿ ಬಿಡುಗಡೆ ಹೊಂದುತ್ತಾನೆ ಮತ್ತು ಮಾರಲ್ಪಟ್ಟ ಭೂಮಿ ಮೊದಲಿನ ಯಜಮಾನನಿಗೆ ಹಿಂದೆ ದೊರಕುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ದಿನಗಳಲ್ಲಿ ಸಬ್ಬತ್ ನಿಯಮ ಪಾಲಿಸುವವರು ಕೇವಲ ಸಬ್ಬತ್ ದಿನ ಆಚರಣೆ ಮಾಡುತ್ತಿರುವುದು ಬಹು ಆಸಕ್ತಿಕರವಾಗಿದೆ. ಅವರು ಕೃಷಿಕರಾಗಿದ್ದರೂ ಸಬ್ಬತ್ ವರ್ಷವನ್ನು ಪಾಲಿಸುವುದಿಲ್ಲ ಮತ್ತು ಜುಬಿಲಿ ಸಂವತ್ಸರವನ್ನಂತೂ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಪ್ರೀತಿಯ ದೇವಮಕ್ಕಳೇ, ಇದುವರೆಗೆ ಪರಿಶುದ್ಧಾತ್ಮನ ಸಹಾಯದಿಂದ ದೇವರ ವಾಕ್ಯವನ್ನು ಧ್ಯಾನಿಸಿದೆವು. ನಮ್ಮ ಇಂದಿನ ಅಧ್ಯಯನದಲ್ಲಿ ಅನೇಕ ನಿಯಮಗಳನ್ನು ನೋಡಿಕೊಂಡೆವು. ಪ್ರತಿಯೊಂದು ನಿಯಮಗಳು ಬಹು ಕಠಿಣಕರವೆನಿಸುತ್ತದೆ. ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಅಪರಾಧಗಳನ್ನು ನಡೆಸಿದ ಮೇಲೆ ಅದು ಶಿಕ್ಷಾರ್ಹವಾಗುತ್ತಿತ್ತು. ಆದರೆ ಹೊಸ ಒಡಂಬಡಿಕೆಗೆ ಬರುವುದಾದರೆ ಅಪರಾಧಗಳನ್ನು ಕಾರ್ಯರೂಪದಲ್ಲಿ ನಡೆಸುವುದಕ್ಕೆ ಮೊದಲೇ ಅದರ ಕುರಿತು ಆಲೋಚಿಸುವಾಗಲೇ ಅಪರಾಧಿ ಎಂದು ಪರಿಗಣಿಸಲ್ಪಡುತ್ತದೆ. ಹಾಗಾದರೆ ನಮಗೆ ಕೃಪೆಯು ಹೆಚ್ಚಿರುವಾಗಲೇ ಅಪರಾಧ ನಿರ್ಣಯವು ಅಷ್ಟೇ ಕಠಿಣಕರವಾಗಿರುತ್ತದೆ. ಇದರಿಂದ ಇಂತಹ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳದೆ ಆತನ ಬಳಿಗೆ ಹಿಂದಿರುಗಿ ಬರೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.